ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ನವಿ ಮುಂಬೈನ ಸಂಚಿತಾ ಅಜಿನೆ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನಾನು ಮಾರ್ಚ್ 2018ರಿಂದ ಕಳೆದ 3 ವರ್ಷಗಳ ಕಾಲ ಒಂದು ಆಟೋ ಇಮ್ಯೂನ್ ಕಾಯಿಲೆಗೆ ಸ್ಟೀರಾಯ್ಡ್ಗಳ ಚಿಕಿತ್ಸೆಯಲ್ಲಿದ್ದೆ. ಈ ಸಮಯದಲ್ಲಿ ಕಾಯಿಲೆಯು ನಿಯಂತ್ರಣದಲ್ಲಿತ್ತು. ಆದರೆ ಮೇ ತಿಂಗಳಲ್ಲಿ ಅದು ಇದ್ದಕ್ಕಿದ್ದಂತೆ ಉಲ್ಬಣಗೊಂಡಿತು ಮತ್ತು ನನ್ನ ಬಾಯಿಯೊಳಗೆಯೂ ಸೇರಿದಂತೆ ಮೈಮೇಲೆಲ್ಲ ನೋವಿನ ಗುಳ್ಳೆಗಳು ಉಂಟಾದವು. ನನಗೆ ತಿನ್ನಲು ಮತ್ತು ನಿದ್ರೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಸಹಿಸಲಾಗದ ನೋವಿನಿಂದ ನರಳುತ್ತಿದ್ದೆ. ಆಳವಾದ ಶರಣಾಗತಿಯಿಂದ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನನ್ನು ಈ ನೋವಿನ ಸ್ಥಿತಿಯಿಂದ ವಿಮುಕ್ತಳನ್ನಾಗಿ ಮಾಡುವಂತೆ ಪ್ರಾರ್ಥಿಸಿದೆ. 20ನೇ ಜೂನ್ನಂದು ಮುಕ್ತಿ ಮೋಕ್ಷ ತರಗತಿಯ ಸಮಯದಲ್ಲಿ ಪ್ರಾರ್ಥಿಸಿದ ನಂತರ ಒಬ್ಬ ಚರ್ಮರೋಗ ತಜ್ಞರ ಅಪಾಯಿಂಟ್ಮೆಂಟ್ ಸಿಕ್ಕಿತು. ವೈದ್ಯರು ನನ್ನನ್ನು ಒಂದು ಅತಿ ಕಡಿಮೆಯ ಸ್ಟೀರಾಯ್ಡ್ನ ಡೋಸ್ನೊಂದಿಗೆ ಪ್ರಾರಂಭಿಸಿದರು. ಅದೇ ದಿನ 1 ತಿಂಗಳಲ್ಲಿ ಮೊದಲ ಬಾರಿಗೆ ಘನ ಆಹಾರವನ್ನು ಸೇವಿಸಲು ಸಾಧ್ಯವಾಯಿತು ಮತ್ತು ನಿರಂತರವಾಗಿ 4 ಗಂಟೆಗಳ ಕಾಲ ನಿದ್ರೆ ಮಾಡಿದೆ. ಪವಾಡವೇನೆಂದರೆ, ಇಂತಹ ತೀವ್ರವಾದ ಸಂದರ್ಭಗಳಲ್ಲಿ ಹೆಚ್ಚಿನ ಡೋಸ್ ಸ್ಟೀರಾಯ್ಡ್ಗಳು ಕೂಡ ಫಲಿತಾಂಶವನ್ನು ನೀಡಲು ಸಾಮಾನ್ಯವಾಗಿ 2 ರಿಂದ 3 ವಾರಗಳನ್ನು ತೆಗೆದುಕೊಳ್ಳುತ್ತವೆ. ಆದರೆ ನನ್ನ ವಿಷಯದಲ್ಲಿ ಮರುದಿನದಿಂದಲೇ ಗುಳ್ಳೆಗಳು ಆಗುವುದು ಸಂಪೂರ್ಣವಾಗಿ ನಿಂತುಹೋಯಿತು. ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಗಾಯಗಳು ಗುಣವಾಗಲು 6 ರಿಂದ 8 ವಾರಗಳನ್ನು ತೆಗೆದುಕೊಳ್ಳುತ್ತವೆ. ಆದರೆ ನನ್ನ ವಿಷಯದಲ್ಲಿ ಕೇವಲ 1 ವಾರದಲ್ಲಿ ಪವಾಡ ಸದೃಶವಾಗಿ ಎಲ್ಲ ಗಾಯಗಳು ಗುಣವಾದವು. ಇದು ದೈವಾನುಗ್ರಹಕ್ಕಿಂತ ಕಡಿಮೆಯೇನಲ್ಲ. ನಮ್ಮ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅನಂತ ಕೋಟಿ ಧನ್ಯವಾದಗಳು.